ಅಕ್ಕ ಅಮ್ಮನಿಗೂ ಅಪ್ಪನಿಗೆ ಮಾಡಕ್ಕೆ ಕೆಲಸ ಇಲ್ವಾ ಯಾಕಂಗಾಡರು ಒಳ್ಳೆ ಮದುವೆ 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 ಅಂತ ಸಾಯ್ತಾರಲ್ಲ. ಒಪ್ಕೆ ಬೇಡ ನೀನು ಮದುವೆ ಈಗಲೇ ಬೇಡ ಓದಬೇಕು ಅಂತ ಅನ್ನೋ. ಅಯ್ಯೋ ಏನು ಮಾಡೋಣ ಮಗ, ಪಾಪ ಅವನು ಅಪ್ಪನ ಪರದಾಡ ನೋಡು, ನನಗೆ ಹೊಟ್ಟೆ ಉರಿತದೆ. ಅವರು ನಮ್ಮ ಒಳ್ಳೇದಕ್ಕೆ ತಾನೆ, ನಮ್ಮ ಒಳ್ಳೇದಕ್ಕೋಸ್ಕರ ತಾನೆ ಮಕ್ಕಳು ಚೆನ್ನಾಗಿರಲಿ ಅಂತ ಹಂಗೆ ಬಟಾಡೋದು. ಕೂತ್ಕೋ ಸುಮ್ಮನೆ, ಇವ್ರಿಗೆ ಮದುವೆ ಮಾಡಿ ಮೊದಲು ತೋಲ್ಸೋರು ಸಾಕು ಅನ್ನಂಗೆ ಆಗದೆ ಕತೆ ನಿಮ್ಮ ಅವನು ನಿಮ್ಮ ಅಪ್ಪನಿಗೂ. ಸುಮ್ಮನೆ ನೀನು ಹಂಗೆ ಇದು ಮಾಡ್ಕೊಂಡಿಯ ನೀನು ಅಕ್ಕ, ಏನು ಅನ್ಕೊಬಿಟ್ಟಿದ್ದೀವಿ ಇವ್ರನ್ನ, ಮೊದಲು ತೋಲ್ಗೋರು ಸಾಕು ಅನ್ನಂಗೆ ಆಡ್ತಾರೆ ಗೊತ್ತಾ ಇವರು. ಸುಮ್ಮನೆ ನೀನು ಅವ್ರ ಮಾತು ಕಟ್ಕೊಂಡು ಹೋಗಿ ಹಳ್ಳಕ್ಕೆ ಬಿಡು. ಏನು ಅವಶ್ಯಕತೆ ಇರೋದು ಈಗ, ಏನು ಅವಶ್ಯಕತೆ ಇರೋದು? ಇನ್ನೂ 1 ವರ್ಷ 2 ವರ್ಷ ಮದುವೆ ಆಗಿದ್ರು ಆಯ್ತದೆ, ಓದು ಸುಮ್ಮನೆ ನೀನು. ಅವ್ರ ಮಾತು ಕಟ್ಕೊಂಡು ನೀನು ಕುಣಿಬೇಡ. ಅಯ್ಯೋ ಏನು ಮಾಡೋದವ, ಪಾಪ ಅವ್ರಿಗೆ ಬೇಜಾರು ಮಾಡೋಕೆ ನಂಗೆ ಇಷ್ಟ ಇಲ್ಲ. ಹಂಗೆ ಅನ್ಕೊಂಡು ಈಗ ಆಲೆ ಒಂದ್ಸತಿ ಕೂದವ್ರೆ, ಇನ್ನೊಂದ್ಸತಿನೂ ನೋಡ್ಕೊಂಡು ನಿನಗೆ ತಗೊಂಡೋಗಿ ಹೆಂಗೆ ಸಿಗಿಸ್ತಾರೆ ಅಂತವ. ಯಾಕಂಗಂದು ಸುಮ್ಮನೆ ಮಗ, ಅವರು ನಮ್ಮ ಒಳ್ಳೇದಕ್ಕಲ್ವ ಬಯಸೋದು, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ತಾನೆ ಯಾವ ತಂದೆ ತಾಯಿಯಾದ್ರು ಬಯಸೋದು. ಎಲ್ರೂ ಚೆನ್ನಾಗಿರ್ಲಿ ಅಂತಾನೆ ಬಯಸ್ತಾರೆ, ಯಾರು ಇವರಲ್ಲ. ಸುಮ್ಮನೆ ಕೂತ್ಕೋ. ವಯಸ್ಸು ಆರ್ತಿಗಳಕ್ಕಂತೆ ಪುಗ್ಸಟ್ಟೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿರ್ಬೇಕು, ಅದಕ್ಕೇನು ಕುಣಿತಾವ್ರೆ ಕತೆ. ಏನೋ ಬಿಡು ಮಗ, ನಾನು ಹಣೆ ಬರ ಅವನು ಅಪ್ಪನ ಮೇಲೆ ನಂಗೆ ನಂಬಿಕೆ ಅದೇ, ಅವ್ರು ಯಾವತ್ತೂ ನನಗೆ ಅನ್ಯಾಯ ಮಾಡೋಕ್ಕಿಲ್ಲ ಅಂತ. ಹಣೆ ಬರ ಏನು ಮಾಡಕ್ಕೆ ಬಂದಿರೋದಕ್ಕ, ಹಣೆ ಬರ ಏನು ಮಾಡಕ್ಕೆ ಬಂದಿರೋದು? ಅದು ಅಡ್ಡಿ ಹೆಂಗೆ ಆಡ್ತೀಯಲ್ಲ ನೀನು? ಯಾವ ಹಣೆ ಬರ? ಇವ್ರು ಕಲ್ತಿರೋ ದುರ್ಬುದ್ಧಿಗೆ ಹಣೆ ಬರ ಬೇರೆ ಬರ್ತದೆ ಅಲ್ಲಿ. ಸುಮ್ಮನಿರು ನೀನು, ಗಡ್ಡೆ ಹೆಂಗೆ ಆಡ್ಬಿಡ ನೀನು. ನಾನು ಆಯ್ಕಿಲ್ಲ ಅಂತ ಕಂಡೀಷನಿಗೆ ಹೇಳಕ್ಕ ನೀನು? ನಾನು ಹೇಳಕ್ಕಿಲ್ಲ ಕಣ್ ಮಗ, ಅವ್ರಿಷ್ಟ. ಅವನು ಅಪ್ಪನ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀನಿ ನಾನು. ಇದ್ರ ಮೇಲೆ ನಿನ್ನ ಹಣೆ ಬರ, ನಾನು ಏನು ಮಾಡೋಕ್ಕಾಯ್ಕಿಲ್ಲ. ಗಡ್ಡೆ ಹೆಂಗೆ ಆಡ್ತೀಯ ಕಣ ಹಾಕು ನೀನು. ಫ್ಯಾಕ್ಟ್ರಿಗೆ ಹೋದನಂತೆ, ಅದೊಂದು ಕೆಲಸ ಫ್ಯಾಕ್ಟ್ರಿದುವೆ. ಅವ್ರು ಈಗಂದ್ರೆ ಈ ಕೆಲಸನ ತೆಗ್ದು ಎಸಿಬೋದು ಗೊತ್ತಾ? ಏನು ದೊಡ್ಡ ಗೌರ್ಮೆಂಟ್ ಕೆಲಸ ಹುಡುಕಿರೋರು ಆಡ್ತಾರಲ್ಲ ಹಂಗೆ ಆಡ್ತವೆ. ಬರೀ ಚೀಪ್ ಮೆಂಟಾಲಿಟಿನೇ ಅವಕ್ಕೆ, ಬರೀ ಕೆಳಮಟ್ಟ ಲೆಕ್ಕಾಚಾರವೇ. ಅದಕ್ಕೆ ತಾನು ಹೋಗಿ ಅಷ್ಟು ದೂರದಲ್ಲಿ ಅಲ್ಲಿಗೂ ಮಾತು ಬಂದಿದ್ದು, ಎಂಗೇಜ್ಮೆಂಟ್ ಮಾಡಿದ್ದು. ಹಿಂದೆ ಮುಂದೆ ವಿಚಾರಿಸ್ತಾನೆ ಮಾಡ್ಕೊತೀವಿ, ಅವರೇ ಖರ್ಚಾಕ ಮಾಡ್ಕೊತೀವಿ ಅಂದ್ಬಿಟ್ರಲ್ಲ, ಹೆಂಗಾರು ಮಾಡಿ ತೊಲಗ್ಸದ ಅಂತ. ಏನಾರು ಮಾಡ್ಕಕ್ಕ, ನಾನು ನಿನ್ನ ಒಳ್ಳೇದು ಕೇಳ್ತಾ ಇರೋದು. ಸುಮ್ಮನೆ ಇವ್ರ ಮಾತು ಕಟ್ಕೊಂಡು ಇದು ಮಾಡಿದ್ರೆ ನೀನು ನಿನ್ನ ಜೀವನ ನರ್ಕ ಮಾಡ್ಕೋಬೇಕಾಗ್ತದೆ. ಇಲ್ಲಕ್ಕ ಸುಮ್ಕಿರ್ ಮಗ, ಹೆಸರು ಚೆನ್ನಾಗಿ ವಿಚಾರಿಸಿದಾರಂತೆ ಕಣ. ಅವನಿಗೂ ಅಪ್ಪನಿಗೂ ಗೊತ್ತಿಲ್ವಾ? ಯಾಕಂಗೆ ಮಾತಾಡಿ ನೀನು? ಅಲ್ಲ ಕನಕ, ತಿರ್ಗಾ ಹೇಳ್ತೀಯಲ್ಲ ನೀನು. ಅಷ್ಟು ಜವಾಬ್ದಾರಿ ಇರೋರಾಗಿದ್ರೆ ಇವರು ಕಾಲೇಜ್ಗೆ ಸೇರಿಸ್ಬಿಟ್ಟು ಈಗ ತಿರ್ಗಾ ಮದುವೆ ಅಂತ ಅಂತಿದ್ರು ಅವರು. ಓದ್ಲಿ 1 ವರ್ಷ 2 ವರ್ಷ ಅನ್ನೋದು ಬಿಡ್ಬೇಕು ತಾನೆ. ಮತ್ತೆ ಏನಕ್ಕೆ ಫೀಸ್ ಕಟ್ಬಿಟ್ಟು ಇವರು ಕಾಲೇಜ್ ಸೇರಿಸ್ಬಿಟ್ಟು ಇತ್ತಾಗೆ ಏನೋ ಪುಕ್ಸಟ್ಟೆ ಮಾಡ್ಕೊತೀವಿ ಏನೋ ಅಂದ್ರೇನೋ ಮದುವೆಯ. ಅದಕ್ಕೆ ಈಗ ಇಲ್ಲಿ ಮದುವೆ ಮಾಡೋಕೆ ನೋಡ್ತಾವ್ರೆ. ಅವ್ರು ಏನಂತ ಬುದ್ಧಿ ಕಲ್ತವ್ರೆ ಅಂತ ನಿನ್ಗೇನು ಗೊತ್ತು? ಏನಾರು ಮಾಡ್ಕಕ್ಕ, ನಿನ್ಗಂತೂ ನಾನು ಹೇಳೋಕ್ಕಾಯ್ಕಿಲ್ಲ. ಇಲ್ಲಕ್ಕ ಸುಮ್ಮನಿರು, ಇದೊಂದು ವರ್ಷ ಓದಾದ್ಮೇಲೆ ಯಾಕತ್ತೆ ಮದುವೆ ಆಗೋದು. ಅಮ್ಮನೂ ಅವ್ವನು ಹಂಗೆ ಹೇಳಿದ್ದು ಕಣ. ನೋಡ್ಕೊ ನೀನು ಸುಮ್ಮನೆ ಕುರಿ ಹೆಂಗೆ ಹೂ ಅನ್ಲಿ ಅಂತ ಅಂದಿರೋದು. ಯಾವ ಕಾಲೇಜಿಗೆ ಕಳ್ಸೋಕ್ಕಿಲ್ಲ, ಏನೂ ಇಲ್ಲ. ಅವನು ಫ್ಯಾಕ್ಟ್ರಿಗೆ ಹೋಗೋನು, ಅವ್ನಿಗೆ ಅಷ್ಟು ತಿಳುವಳಿಕೆ ಇರ್ತದ. ಫ್ಯಾಕ್ಟ್ರಿಗೆ ಹೋಗೋನು ನಿನ್ನ ಓದಿಸ್ತೀನಿ ಅಂತ ಹೇಳೋಣ. ಅಲ್ಲಿ ಏನೇನಿದ್ದದೋ ಏನೋ. ಸುಮ್ಮನೆ ಊರ್ಮಿಳ ಅಂತೇನು ಸಾಮಾನ್ಯದೊಳಲ್ಲ. ಅವಳು ಮತ್ತೆ ಕಟ್ಕೊಂಡು ಇವ್ರು ಕುಣಿದ್ರೆ ನಿನ್ನ ಭವಿಷ್ಯ ಅವಳು ಅಷ್ಟೇ. ನೋಡಿ ಮಗ, ನಾನು ನಿಜಕ್ಕೂ ಅವ್ನಿಗೂ ಅಪ್ಪನಿಗೂ ಎದುರು ಉತ್ತರ ಕೊಡೋಕೆ ನನಗೆ ಆಯ್ಕಿಲ್ಲ. ಅವ್ರು ಹೆಂಗೆ ಹೇಳ್ತಾರೋ ಹಂಗೇನು ಕೇಳೋದು. ಅದಲ್ದೇ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಲಿ ಅಂತಾನೆ ತಾನೆ ತಂದೆ ತಾಯಿ ಇಷ್ಟಪಡೋದು. ಹೌದು ಕಣವ, ಎಲ್ಲರ ಮನೆಯಲ್ಲಿವೆ ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ಆಸೆ ಪಡೋದು. ನೋಡು ಈಗ 2000 ರೂಪಾಯಿ ನಾಳೆ ಬರ್ತಡೆಗೆ ಬಟ್ಟೆಗೆ ಬೇಕು 2000 ರೂಪಾಯಿ ಅಂತ ಎಷ್ಟು ದಿವಸ ಆಗಿದ್ದು ನಾನು ಕೇಳಿ ಇನ್ನೂ ಒದಗಿಸ್ಕೊಬಂದು ಕೊಡ್ನಿಲ್ಲ. ಎಲ್ಲಿದೆ ದುಡ್ಡು? ನೀನು ಅರ್ಥ ಮಾಡ್ಕೋಬೇಕು ತಾನೆ ಕವಿತಾ. ಅವರೇ ಪರದಾಡ್ತಾವ್ರೆ ಗೊಬ್ಬರಕ್ಕೆ ಅತ್ತೆ ಇದಕ್ಕೆ ದುಡ್ಡಿಲ್ಲ ಅಂತವ. ಅದ್ರ ಮಧ್ಯದಲ್ಲಿ ನೀನು ಏನಂಗೆ ಕೇಳೋದು? ನೀನು ಹಂಗೆ ಬೇಜಾರು ಮಾಡೋದ? ಹಾಸ್ಕಿದ್ದಷ್ಟು ಕಾಲು ಚಾಚಬೇಕು. ನೀನು ಚಾಚು, ನನಗೆ ಬೆಲೆ ನನಗೆ ಆಯ್ಕಿಲ್ಲ. ಅವ್ರನ್ನೇ ಎತ್ಕೊ ಅಂತಂದಿದ್ದು ಏನೋ ನಾನೇನು ಅಪ್ಲಿಕೇಶನ್ ಹಾಕಿದ್ನ ಇವ್ರ ಹೊಟ್ಟೆಲೆ ಹುಟ್ಟಬೇಕು ನಾನು ಅಂತವ. ನೀನು ಚೆನ್ನಾಗಿ ಹೇಳ್ತಾ ಇದ್ದೀವಿ ಬಿಡು. ಏನು ಇವ್ರ ಹೊಟ್ಟೆಲೆ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡು ಕೂತಿದ್ದೆ ನಿಂತಿದ್ದೆ ಸಾಲಲ್ಲಿ ನಾನು. ಅದೇನು ಕರ್ಮ ಮಾಡಿದ್ನ ಇವ್ರ ಹೊಟ್ಟೆಲೆ ಹುಟ್ಟಕ್ಕೆ. ನೋಡು ಹಂಗೆ ಅನ್ಬೇಡ, ನೀನು ಹಂಗೆಲ್ಲ ಮಾತಾಡಬೇಡ. ಅವ್ವ ಯಾರು ತಗೋ ದುಡಿಸ್ಕೊಬತ್ತೀನಿ ಅಂತ ಹೋಗದೆ ನೀನು ಬಟ್ಟೆ ತಗೊಳಕ್ಕೆ ಅಂದ್ಬಿಟ್ಟೆಯ. ಏನಾರು ಮಾಡ್ಕೊಳ್ಳಿ, ನನಗೆ ಒಟ್ಟಿಗೆ ನನಗೆ ಬರ್ತಡೆಗೆ ನನಗೆ ಬಟ್ಟೆ ಬೇಕು. ನನ್ನ ಫ್ರೆಂಡ್ಸ್ಗಳೆಲ್ಲ ಹೊಸಿ ಆಡ್ಕೊತಾರಕ್ಕ ನಿನ್ಕಂಡಂಗೆ ಎಲ್ಲವೂ ಎಷ್ಟು ಚೆನ್ನಾಗಿ ಬರ್ತಡೇ ಮಾಡ್ಕೊತಾರೆ ಗೊತ್ತಾ? ಅದಲ್ದೇ ಒಂದ್ಸತಿ ನಿಮ್ಮ ಮನೆಗೆ ಬಂದಿಲ್ಲ, ಈ ಸಲ ಬರಲೇಬೇಕು ಅಂತ ಇದು ಮಾಡ್ತಾ ಕುಂತವ್ರೆ. ಹೆಂಗೆ ಮಾಡೋದೀಗ? ಕೂತ್ಕೊಳಕ್ಕೆ ಒಂದು ಸೋಫಾ ಸೆಟ್ಟಿಲ್ಲ, ಏನಿಲ್ಲ. ಬಂದರೆ ಏನು ಅನ್ಕೊಳಕ್ಕಿಲ್ಲ ಅವರು. ಇವ್ರ ಮನೆ ಚೆನ್ನಾಗಿಲ್ಲ ಅಂತ ಆಡ್ಕೊಳಕ್ಕಿಲ್ವಾ? ಅದು ಬೇರೆ ಟೆನ್ಷನು. ಅಲ್ಲ ಕಣೆ, ನಿನ್ನ ಫ್ರೆಂಡ್ಗಳಿಗೋಸ್ಕರ ಈಗ ಬೇರೆ ಮನೆ ಕಟ್ಟಕ್ಕಾಯ್ತದ? ಏನು ಹಿಂಗೆ ಅಡಿಯ ನೀನು ಕವಿತಾ ಅಂತ ಹೊಂದ್ಕೊಳ್ಳಂತ ಫ್ರೆಂಡ್ಸ್ಗಳವ್ರು ಕರ್ಕೊಬೈದ್ರೆ ಮನೆಗೆ ಕರ್ಕೊಬರ್ಬೇಡ ನೀನು. ಈಗ ಸೋಫಾ ಸೆಟ್ಟು ಎಲ್ಲ ಎಲ್ಲಿ ತಂದರು? ಈಗ ಬಟ್ಟೆಗೆ ದುಡ್ಡಿಲ್ದಾನೆ ಯಾರು ತಗೋ ಇಸ್ಕೊಬರಕ್ಕೆ ಅಂತ ಹೋಗದೆ. ಅದೇ ನನ್ನ ಕರ್ಮ ಹಣೆ ಬರ, ಇನ್ನೇನು ಮಾಡೋಕ್ಕದದು. ಬರಬೇಕು ಕಣೆ, ಬರಬೇಕು. ಅಪ್ಪರ ದಿನ ನಿಮ್ಮ ಮನೆಗೆ ಬಂದಿಲ್ಲ ಒಂದು ದಿವಸನೂ ಅಂತ ಇದು ಮಾಡ್ತಾ ಕುಂತಾರೆ. ಈಗ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಏನಂತಾರೆ ಹೇಳು? ಇವ್ರ ಬಂಡವಾಳ ಎಲ್ಲ ಗೊತ್ತಾಯ್ತದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಲಿಲ್ಲ ಅಂತ ಆಡ್ಕೊತಾರೆ ಗೊತ್ತಾ? ನಮ್ಮ ಕಷ್ಟ ನಮ್ಗೆ ಗೊತ್ತು. ಇವ್ರು ಹೊಟ್ಟೆಲಿ ಹುಟ್ಟಿ ನಾವು ಎಷ್ಟು ನರ್ಕ ಅನ್ಬೋಸ್ತೀವಿ ಅಂತ. ಹಂಗೆಲ್ಲ ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು ನೀನು. ಹಿಂಗೆಲ್ಲ ಮಾತಾಡಬೇಡ ಆಯಿತು. ಹಿಂಗೆ ಮಾತಾಡೋ ನನಗೂ ಬೇಜಾರಾಯ್ತದೆ.
ಅಪ್ಪನ ಬಗ್ಗೆ ಕೇವಲವಾಗಿ ಮಾತಾಡಬೇಡ ಕಣೆ ನೀನು ಪ್ಲೀಸ್. ನಿಮ್ಮ ಅವ್ವ ಅಪ್ಪನ ಬಗ್ಗೆ ಮಾತಾಡ್ಬಿಟ್ಟು ನಿನ್ಗೆ ಬೇಜಾರಾಯ್ತದೆ. ನನಗೆ ಎಷ್ಟು ಬೇಜಾರಾದದು ಹೇಳು. ನನ್ನ ಫ್ರೆಂಡ್ಸ್ಗಳ ಮುಂದೆ ನನ್ನ ಮನ ಹೋಗ್ಲಾ? ಇನ್ನೂ ಎಲ್ಲ ಯಾವಾಗ ಕಾಸು ಕೊಡೋದು ನಾನು ತಗೊಳ್ಳೋದು ಯಾವಾಗ? ನಾಳೆ ಬೆಳಿಗ್ಗೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಬಟ್ಟೆ ಹಾಕೊಂಡು ಹೋಗ್ಬೇಕು. ಎಲ್ಲಿ ಪತ್ತೆನೇ ಇಲ್ಲ. ಹೋಗೋದೇ ಇಸ್ಕೊಬರಕ್ಕೆ ಅಂತ ಹೇಳ್ತಾ ಇಲ್ವ ನಾನು? ಸುಮ್ಮನಿರು ನೀನು. ಹಲೋ ಹೇಳವ ಕವಿತಾ, ಏನು ಹೇಳೋರು? ಎಷ್ಟೊತ್ತಿಗೆ ಹೋಗೋದಮ್ಮ ಬಟ್ಟೆ ತಗೊಳಕ್ಕೆ? ಅವ್ವ ತಾಡಿಲಿ ಇರವ, ನಾನು ಯಾರು ತಗೋ ದುಡ್ಡು ಹೇಳಿನಿ, ಪತ್ತೆ ಮಾಡ್ಕೊಂಡು ಬರ್ತೀನಿ. ಸುಮ್ಕಿರ್ ನಾನು ಕೊಟ್ಟನು ಹೋಗ್ಬಿಟ್ಟು ಬರೋಕ್ಕಾಯ್ತದೆ. ನೀನೇನು ಬರೋದು ಬೇಡ, ನಾನೇ ಹೋಗ್ಬಿಟ್ಟು ತಗೊಬರ್ತೀನಿ. ಕಾಸು ಕೊಡು ಸಾಕು. ಆಯಿತು ನೀನೇ ಹೋಗುವೆ. ಇರವ ಇರು ಒಂಚೂರ, ಯಾರಿಗೋ ದುಡ್ಡು ಹೇಳಿನಿ ಕೊಡ್ತೀನಿ 4 ಗಂಟೆ ಹೊತ್ತಿಗೆ ಅಂತ ಅಂದವ್ರೆ. ಸುಮ್ಕಿರು ಕೊಟ್ಟನಂತೆ. ಏನು ಕೊಟ್ಟಿಯೋ ಏನೋ ಕಣಿ, ಇನ್ಯಾವ ಕೊಡೋದು? 4 ದಿವಸ ಆಯ್ತಲ್ಲ ಹೇಳಿ. ಒಂದು ಸಣ್ಣ ಪುಟ್ಟ ಆಸೆನ ನೆರವೇರ್ಸೋಕ್ಕಾಯ್ಕಿಲ್ಲ ಅಂದಮೇಲೆ ನಿಮಗೆಲ್ಲ ಯಾಕೋ ಕಣೆ ಮಕ್ಕಳು. ಅದೇನಂಗೆ ಮಿಕ್ ಮೇರಿ ಮಾತಾಡಿಯ ನೀನು ಕವಿತಾ? ನೀನು ಹಂಗೆ ಹೇಳ್ತಾ ಇಲ್ವಾ? ನಿನ್ಗೆ ದುಡ್ಡು ಕೊಟ್ರು ಸರಿತಾನೆ, ಬಾಯಿ ಮುಚ್ಕೊಂಡು ಸುಮ್ಮನಿರು. ಏನಿಂಗೆ ಮಾತಾಡಿಯ? ನೀನೇ ಸರಿಯ ಮಾತು ಕಲ್ತಿರೋಳು ನೀನು. ಅದೇನೋ ಅಂತಿರಂತೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ಗೋದ್ರು ಅಂತವೆ. ಹಂಗೆ ಇರೋದು ಹೇಳ್ತೀನಿಲ್ಲ, ಅದಕ್ಕೆ ನಿಮ್ಗೆ ಆಯ್ತಿಲ್ಲ. ನೀನು ಸರಿಯಾದ ಪುಣ್ಯಾತ್ಕೆ ತಿಕ್ಕಂದ್ಬಿಡು. ನೀನು ಚೆನ್ನಾಗಿ ಮಾತಾಡ್ತಾ ಇದ್ದೀಯ ಕಣ. ಓದ್ತಾ ಇದ್ದೀರಾ ಹೋಗಿ ಎತ್ತಾಗೆ, ನೀವೇ ಸರಿ ಎತ್ತಾಗೆ ನೀವು. ಅಲ್ಲ ಹೇಳ್ತಾ ಇಲ್ಲ ನಾನು ಇಸ್ಕೊಬಂದು ಕೊಡ್ತೀನಿ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನಿರು. ಕೊಟ್ಟನು. ಇನ್ಯಾವಾಗ ಹೋಗಿ ನಾನು ತಗೊಳೋದು ನಾನು? ಬೇಗ ಬಮ್ಮ. ಆಯ್ತು ಇರು, ಯಾರಿಗೋ ದುಡ್ಡು ಹೇಳಿ ಇಸ್ಕೊಬತ್ತೀನಿ. ಸರಿ ಬೇಗ ಬಮ್ಮ, ನಾನು ಹೋಗ್ಬೇಕು. ಬರ್ತೀನಿ ಇರು. ಅಯ್ಯ ಅಲ್ಲಕ್ಕನ್ ಮಗ, ನೀನೇನು ಹಿಂಗೆ ಜೀವ ತೆಗ್ದಿ ಪಪ್ಪ? ಯಾಕೆ ಕೇಳಕ್ಕೆ ಹೋಗೋದು? ನೀನು ಇದ್ದಿದ್ದಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ? ಸುಮ್ ಕೂತ್ಕೊ ನೀನು. ಅಡ್ಜಸ್ಟ್ ಮಾಡ್ಕೊತ ಅವರು ಇನ್ನೂ ಅದೇನೇ ಪಾಠ ಆಯ್ತಾರೆ. ಆಮೇಲೆ ನನ್ಗೆ ಅವೆಲ್ಲ ಇಷ್ಟ ಇಲ್ಲ ಕಣಪ್ಪ. ನನಗೆ ಬೇಕು ಅಂದರೆ ನಂಗೆ ಬೇಕೇ ಬೇಕು. ತಕೊಡ್ಲಿ ಬಿಡು, ವರ್ಷಕ್ಕೊಂದ್ಸತಿ ಹೆಚ್ಕಟ್ಟಾಗಿರೋ ಬಟ್ಟೆ ತಕೊಡೋಕೈಕಿಲ್ವಾ? ಇನ್ಯತ್ತಿವ್ರು ಅಪ್ಪ ಅವ್ವ ಅಂತ ಇರೋದು. ಇನ್ನಂಗೆ ನಾನು ಪಾಪ ಗೀಪ ಅಂದ್ಕೊಂಡು ನಾನು ಕೂತ್ಕೊಳ್ಳಲ್ಲ ನಾನು. ಆಯಿತು ಸುಮ್ಮನಿರೇಲಿ. ಏನು ಹಿಂಗೆ ಅಡಿಗೆ ನೀನು ಹಿಂಗೆ ಪಾಪ ಹಂಗೆ ಟೆನ್ಷನ್ ಕೊಡ್ಬೇಡ್ದು ಅವ್ರಿಗೆ. ಪಾಪ ಎಲ್ಲಿ ಅಂತ ಹೂವು ಪತ್ತೆ ಮಾಡೋದು? ಈಗ ದುಡ್ಡ 2000 ರೂಪಾಯಿ ಏನು ಕಮ್ಮಿಯಾ? ಎಲ್ಲರೂ ಪತ್ತೆ ಮಾಡಲಿ, ಕಳ್ತನೇ ಮಾಡ್ಲಾಕ ನನಗೇನು ಏನಾದ್ರು ಮಾಡಲಿ. ಅಕ್ಕ ನನ್ನ ಮಾತಾ ಕೇಳು ನೀನು. ಯಾವುದೇ ಕಾರಣಕ್ಕೂ ಮದುವೆ ಆಗ್ಬಿಡ. ಓದು ಸುಮ್ಮನೆ ನೀನು. 2 ವರ್ಷ ಅಚ್ಚುಕಟ್ಟಾಗಿರೋರು ಗೌರ್ಮೆಂಟ್ ಕೆಲಸದಲ್ಲಿ ಎಲ್ಲರೂ ಬಂದರೆ ಮದುವೆ ಆಗಿವಂತೆ. ಗೌರ್ಮೆಂಟ್ ಕೆಲಸದಲ್ಲಿ ಮಾಡಕ್ಕೆ ಮಡಿಕೊಂಡು ಕೂತಿದ್ದಾರೆ. ಹಾಸಿಗೆದಷ್ಟು ಕಾಲು ಚೆತ್ಬೇಕು ಕಣವ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು ನಾನು. ನೀನು ಹಣೆ ಬರ ನನಗೇನು ಅನ್ಬೋಸಾಗು. ಏನೋ ನಾನು ಹಣೆ ಬರ ಬಿಡು. ಹಣೆ ಬರದಲ್ಲಿ ಇದ್ದಂಗೆ ಆಯ್ತದೆ. ಅದನ್ನ ಯಾರು ತಪ್ಸಕ್ಕಾಗದು? ಅವು ಅಪ್ಪನ ಮೇಲೆ ನಂಗೆ ನಂಬಿಕೆ ಇದೆ. ಅವರು ಹುಡುಕಿ ತಡಕೆ ಮಾಡ್ತಾರೆ. ಹುಡುಕಿ ತಡಕೆ ಮಾಡಿದ್ಕೆ ಈಗ ಒಂದ್ಸತಿ ಎಂಗೇಜ್ಮೆಂಟ್ ಕಿತ್ತೋಗಿರೋದು ನಿಂದು. ಏನಾರು ಮಾಡ್ಕಾಕ ನನಗೆ ಏನಕ್ಕ? ಏನೋ ನಮ್ಮ ಅಕ್ಕ ಚೆನ್ನಾಗಿರ್ಲಿ ಅಂತ ಹೇಳ್ತೇವೆ ಅಷ್ಟೇ. ಅಯ್ಯೋ ಬಿಡು ಮಗ, ಪರವಾಗಿಲ್ಲ. ಏನು ಮಾಡೋಕ್ಕದು? ಅವ್ರೆಲ್ಲ ತೋರ್ತಾರ ಅಲ್ಲಿಗೆ ನಾನು ಆಗೋದು. ನಿನ್ನಣೆ ಬರ, ನಾನೇನು ಮಾಡೋಣ ಅನ್ಬೋಸೋಗು. ಇವಳು ಅಪ್ಪ ಅಮ್ಮನ ಕಷ್ಟನೇ ಅರ್ಥ ಮಾಡ್ಕೊಳಕ್ಕಿಲ್ಲ. ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೋಡಿ. ಇವಳು ಒಂಥರ ಕಷ್ಟ ಸುಖನೇ ಅರ್ಥ ಮಾಡ್ಕೊಳಕ್ಕಿಲ್ಲ. ಇವತ್ತು ನಮ್ಮ ಇಬ್ಬರು ಓದಿಸ್ಕೊಂಡು ಮನೆ ಭಂಗ ಮಾಡ್ಕೊಂಡು ಅವ್ರಿಗೆ ಎಷ್ಟು ಟೆನ್ಷನ್ ಇರ್ತವೆ. ಅದ್ರ ಮಧ್ಯದಲ್ಲಿ ನಾವು ಬೇರೆ ಟೆನ್ಷನ್ ಕೊಡೋದ? ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಹೊಟ್ಟೆ ಉರಿಸ್ತಾಳೆ ಪಾಪ. ಅವನು ಅಪ್ಪನ ಎಲ್ಲಿ ತಂದರು? ನನ್ನ ನಿಜಕ್ಕೂ ಅವ್ರ ಪರಿಸ್ಥಿತಿ ನೋಡಿದ್ರೆ ಹೊಸಿ ಹೊಟ್ಟೆ ಉರಿಕಿಲ್ಲ. ಆದರೆ ಏನು ಮಾಡೋದು? ಇವಳು ಅರ್ಥ ಮಾಡ್ಕೊಳಕ್ಕಿಲ್ಲ. ಸರಿ ಕಣ್ರಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.